ಆತ್ಮ ವಾ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಏತಸ್ಮಿನ್ ಖಲು ಅಕ್ಷರೇ ಗಾರ್ಗಿ ಆಕಾಶಃ ಓತಶ್ಚ ಪ್ರೋತಶ್ಚ ಪ್ರಾಣೋ ವೈ ಜ್ಯೇಷ್ಠಶ್ಚ ಪ್ರೇಷ್ಠಶ್ಚ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪ್ರತ್ಯಕ್ಷದ್ವಿಷಃ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತೆ ದ್ವಿತೀಯ ಸ್ಕಂಧೆ ಪ್ರಥಮೇ ಅಧ್ಯಾಯೇ ಚತುರ್ಥಃ ಶ್ಲೋಕಃ ವ್ಯಾಖ್ಯಾಸ್ಯತೆ. ಬ್ರಹ್ಮರಾತಃ ವೈಯಾಸಕಿಃ ಶುಕಾಚಾರ್ಯಃ ವಿಷ್ಣುರಾತಂ ಪರೀಕ್ಷಿತಂ ಏವಮಾಹ. ಯೋಯಂ ಪ್ರಶ್ನಃ ತ್ವಯಾ ಕೃತಃ ಅಯಂ ನ ಕೇವಲಂ ತವ ಪರಂತು ಸಮಸ್ತಸ್ಯ ಲೋಕಸ್ಯ ಹಿತಃ ವರ್ತತೆ. ಅಪಿ ಚ ಅಯಂ ಪ್ರಶ್ನಃ ಆತ್ಮವಿದಾಂ ತತ್ವಜ್ಞಾನಿನಾಂ ಸಮ್ಮತೋಪಿ. ಅಸ್ಮಿನ್ ಖಲು ಲೋಕೆ ಯೇ ಆತ್ಮತತ್ವಂ ನ ಪಶ್ಯಂತಿ ಗೃಹೇಷು ಕಾಮ್ಯಕರ್ಮಪರಾಃ ತಿಷ್ಠಂತಿ ತೇಷಾಂ ನೃಣಾಂ ಸಹಸ್ರಾಣಿ ಶ್ರೋತವ್ಯಾನಿ ವರ್ತಂತೆ. ಪರಂತು ಸರ್ವೇ ಏತೆ ಜನಾಃ ಸ್ವೇಷಾಂ ರಾತ್ರಿಕಾಲಂ ನಿದ್ರಯಾ ಹೃತಂ ನ ಪಶ್ಯಂತಿ. ನವಂ ಚ ವಯಃ ಸ್ತ್ರೀಸಂಗೇನ ಅಪಹ್ರಿಯಮಾಣಂ ನೈವ ಅಧಿಗಚ್ಚಂತಿ. ಸರ್ವೇಷಾಂ ಅಸ್ಮಾಕಂ ದಿವಾಕಾಲಃ ಅರ್ಥಸಂಪಾದನಾರ್ಥಂ ಕುಟುಂಬಭರಣಾರ್ಥಂ ಚ ಗಚ್ಚತಿ. ಏವಂ ಚ ಕಸ್ಮಿನ್ ಕಾಲೇ ಪರಂ ಬ್ರಹ್ಮ ಶ್ರೋತುಂ ಮಂತುಂ ಧ್ಯಾತುಂ ವಾ ಪ್ರಯತೇತ ಅಯಂ ಪಾಮರಃ. ಕಥಂ ಚ ತಂ ಪರಮಾತ್ಮಾನಂ ಸಾಕ್ಷಾತ್ಕುರ್ಯಾತ್ ಇತ್ಯೇವಂ ಅಸ್ಯ ಜಂತೋಃ ದೀನಾ ಅವಸ್ಥಾ. ಅಥಾಹ ದೇಹಾಪತ್ರಕಲತ್ರಾದಿಷು ಆತ್ಮದೈನ್ಯೇಷು ವಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ ಇತಿ. ಭಾಗವತದ 1ನೇ ಸ್ಕಂದದ 2ನೇ ಸ್ಕಂದದ 1ನೇ ಅಧ್ಯಾಯದ 4ನೇ ಶ್ಲೋಕ ನಾವಿವತ್ತು ನೋಡಬೇಕಾದದ್ದು. ಈ ಪರೀಕ್ಷಿತಿಗೆ ಶುಕಾಚಾರ್ಯರು ಭಾಗವತದ ಕಥೆಯನ್ನು ಹೇಳಲಿಕ್ಕೆ ತೊಡಗಿದರು. ಏನು ಅಧ್ಯಯನ ಮಾಡಬೇಕು, ಏನನ್ನು ಕೇಳಿ ತಿಳಿಯಬೇಕು, ಏನನ್ನು ಕೀರ್ತನೆ ಮಾಡಬೇಕು ಅಂತ ಒಳ್ಳೆ ಪ್ರಶ್ನೆ ಕೇಳಿದೆಯಲ್ಲ, ಬಹಳ ಉತ್ತಮವಾದ ಪ್ರಶ್ನೆ ಅದು. ಆತ್ಮಜ್ಞಾನಿಗಳಿಗೂ ಕೂಡ ತುಂಬ ಸಂತೋಷ ಕೊಡುವಂಥ ಪ್ರಶ್ನವನ್ನು ಯಾರು ಕೇಳ್ತಾರೆ, ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ, ಎಲ್ರಿಗೂ ಕೂಡ ಸಂತೋಷ ಆಗ್ತದೆ. ಪ್ರಶ್ನವನ್ನು ಕೇಳಿದರೆ ಸಂತೋಷ ಆಗ್ತದೆ, ಉತ್ತರ ಕೊಟ್ಟ ಮೇಲೆ ಮತ್ತಷ್ಟು ಸಂತೋಷ ಆಗ್ತದೆ. ಈ ಜಗತ್ತಿನಲ್ಲಿ ಸಾವಿರಾರು ವಿಷಯಗಳಿವೆ ಕೇಳಿ ತಿಳಿಯಬೇಕಾದದ್ದು. ಆದರೆ ನಾವ್ಯಾರೂ ಕೂಡ ಆ ಕುರಿತು ಗಮನ ಹರಿಸ್ತಾ ಇಲ್ಲ. ನಮ್ಮ ರಾತ್ರಿ ಕಾಲ ನಿದ್ರೆಯಲ್ಲಿ ಕಳೆದು ಹೋಗ್ತದೆ. ಯೌವನದ ಕಾಲ ಸ್ತ್ರೀ ಪುರುಷರಿಗೆ ಏಕಾಂತದಲ್ಲಿ ಕಳೆದು ಹೋಗ್ತದೆ. ಹಗಲು ದುಡ್ಡು ಸಂಪಾದನೆ ಮಾಡುವುದರಲ್ಲಿ, ಅದನ್ನು ಖರ್ಚು ಮಾಡುವುದರಲ್ಲಿ ಮತ್ತು ಕುಟುಂಬವನ್ನು ಪೋಷಣೆ ಮಾಡುವುದರಲ್ಲಿ ಕಳೆದು ಹೋಗ್ತದೆ. ಈ ಸಂದರ್ಭದಲ್ಲಿ ಶಂಕರಾಚಾರ್ಯರ ಮಾತು ನೆನಪು ಬರ್ತದೆ, ಭಜಗೋವಿಂದಂ ಸ್ತೋತ್ರದ್ದು. ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರೇ ಬ್ರಹ್ಮಣಿ ಕೋಪಿ ನಸಕ್ತಃ ಅಂತ. ಬಾಲಕರು ಆಟ ಆಡುವುದರಲ್ಲಿ ತಮ್ಮ ವಯಸ್ಸನ್ನು ಕಳೀತಾರೆ. ತರುಣ ತರುಣಿಯರು ಪರಸ್ಪರರಲ್ಲಿ ಆಸಕ್ತರಾಗಿ ಕಾಲ ಕಳೀತಾರೆ. ವೃದ್ಧರಾದವರು ವ್ಯರ್ಥವಾದ ಚಿಂತೆಗಳಲ್ಲಿ ತಮ್ಮ ಕಾಲ ಕಳೀತಾರೆ. ಪರಬ್ರಹ್ಮನಲ್ಲಿ ಆಸಕ್ತಿ ತೋರಿಸುವವರು ಯಾರು? ದೊಡ್ಡ ಪ್ರಶ್ನೆ. ಮುಂದಿನ 4ನೇ ಶ್ಲೋಕ ನಾವೀಗ ನೋಡಬೇಕಾದದ್ದು. ದೇಹಾಪತ್ರ ಕಲತ್ರಾದಿಶು ಅಂತ.
ನಮಗೆ ಹುಟ್ಟಿದ ಆರಭ್ಯ ನಮ್ಮ ಕಣ್ಣೆದುರಿಗೆ ಕಾಣುವುದು ಯಾವುದು? ನಮ್ಮ ಈ ದೇಹ. ಅದನ್ನು ತುಂಬ ಮೊದಲು ಹೇಳಿದ್ದಾರೆ. ತುಂಬ ಅದ್ಭುತವಾದ ಮಾತು. ನಮಗೆ ನಮ್ಮ ಆತ್ಮಸ್ವರೂಪದ ಪರಿಚಯ ಈಗಿಲ್ಲ ಸದ್ಯ. ವಸ್ತುತಃ ನಾವು ಅಂದರೆ ಒಳಗಿರುವ ಜೀವಸ್ವರೂಪವೇ. ಆದರೆ ಜೀವಸ್ವರೂಪದ ಪರಿಚಯ ನಮಗೇನಿದೆ? ನಮ್ಮನ್ನು ಯಾರು ಅಂತ ಕೇಳಿದರೆ ನಾವು ಇಂಥವ್ರ ಮಗ, ಇಂಥವ್ರ ಗಂಡ, ಇಂಥವ್ರ ಹೆಂಡತಿ, ಇಂಥ ಉದ್ಯೋಗ, ಇಂಥ ಜಾತಿ, ಇವೇ ಮಾತು ನಮ್ಮ ಬಾಯಿಂದ ಬರ್ತವೆ. ಆದ್ದರಿಂದ ನಮ್ಮ ದೇಹದ ಜೊತೆಗೆ ನಮ್ಮನ್ನು ನಾವು ಸಮೀಕರಿಸ್ಕೊಂಡು ಬಿಟ್ಟಿದ್ದೇವೆ. ದೇಹವೇ ನಮ್ಮ ಕಣ್ಣಿಗೆ ಕಾಣಿಸೋದು. ದೇಹ ಸ್ವಲ್ಪ ಬೆಳೆದು ದೊಡ್ಡದಾದ ಮೇಲೆ ಯೌವನಕ್ಕೆ ಬಂದಾಗ ಅದಕ್ಕೊಂದು ಹೆಂಡತಿ ಅಥವಾ ಗಂಡ ಅಂತ ಗಂಟು ಬೀಳ್ತಾರೆ. ಅದಕ್ಕೆ ಮುಂದೆ ಮಕ್ಕಳಾಗ್ತಾರೆ. ಇವರೆಲ್ಲ ನಮ್ಮ ಜೊತೆಗೆ ಇರ್ತಾರಲ್ಲ, ಇವರಿಂದ ಸುಖ ಆಗ್ತದೆ ಅಂತ ನಾವು ಅವರನ್ನು ಕಟ್ಟಿಕೊಂಡಿದ್ದೇವೆ. ಆದರೆ ವಾಸ್ತವಿಕವಾಗಿ ಅದು ಯಾವುದು ಕೂಡ ಸುಖಕ್ಕೆ ಕಾರಣ ಆಗಿಲ್ಲ. ಸುಖ ಆಗಿಲ್ಲ ಅಂತಲೇ ಅಲ್ಲ, ನಾವೆಲ್ಲ ಹೇಳುವವರು ಕೇಳುವರೆಲ್ಲರೂ ಕೂಡ ಗೃಹಸ್ಥಾಶ್ರಮವನ್ನು ಅನುಭವಿಸಿದ್ದೇವೆ. ಸ್ವಲ್ಪ ಅಲ್ಲ ಸ್ವಲ್ಪ ಆನಂದಿಸಿದ್ದೇವೆ. ಇದರಲ್ಲಿ ಸುಖ ಇಲ್ಲವೇ ಇಲ್ಲ ಅಂತಿಲ್ಲ. ದುಃಖ ಬಹಳ ಇದೆ. ಮತ್ತು ಆ ಸುಖ ಸ್ಥಿರವಾಗಿಲ್ಲ. ಅದು ದೊಡ್ಡ ಸಮಸ್ಯೆ. ಹೀಗೆ ನಮ್ಮ ದೇಹ, ಹೆಂಡತಿ ಅಥವಾ ಗಂಡ, ಮಕ್ಕಳು, ನಮ್ಮ ಸಂಪತ್ತು, ಇವೆಲ್ಲ ಮೊದಲಾದದ್ದೇನಿದೆ ನಮಗೆ ಸುಖ ತರುವುದಕ್ಕಿಂತ ಹೆಚ್ಚು ದೈನ್ಯವನ್ನೇ ತರ್ತವೆ. ನಮ್ಮನ್ನು ದೀನರನ್ನಾಗಿ ಮಾಡಿಬಿಡ್ತವೆ. ಅದು ದೊಡ್ಡ ಸಮಸ್ಯೆ. ಆದ್ದರಿಂದ ಇವುಗಳನ್ನು ಅಸತ್ ಅಂತ ಹೇಳ್ತಾರೆ. ಅಸತ್ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ. ಅಮಂಗಳ, ಅಭದ್ರ, ಕಲ್ಯಾಣಕರ ಅಲ್ಲದೇ ಇದ್ದದ್ದು ಅಂತ ಅರ್ಥ. ಇವುಗಳಲ್ಲಿ ತೊಡಗಿದ್ದೇವೆ. ನಾವು ಹುಟ್ಟಿದಾರಭ್ಯ ತೊಡಗಿದ್ದೇವೆ. ಸೃಷ್ಟಿಗೆ ಬಂದಾಗಿನಿಂದಲೂ ತೊಡಗಿದ್ದೇವೆ. ಅಷ್ಟಾದರೂ ಕೂಡ ನಿಧನಂ ಪಶ್ಯನ್ನಪಿ ನ ಪಶ್ಯತೆ. ಮರಣ ಬರ್ತದೆ ಅಂತ ಗೊತ್ತು. ಅದೇನು ಗೊತ್ತಿಲ್ಲದ ಸಂಗತಿ ಅಲ್ಲ. ಆದರೂ ನ ಪಶ್ಯತೆ, ಅವನಿಗೆ ವಿವೇಕ ಮಾತ್ರ ಮೂಡ್ತಾ ಇಲ್ಲ. ತುಂಬ ಅದ್ಭುತವಾದ ಮಾತು. ಅಲ್ಲಿ ಹಿಂದಿನವರು ಹಾಳಾದ್ದನ್ನು ಕಂಡು ತಾವು ಕೂಡ ಅದೇ ಆಸಕ್ತಿಯ ಅಪಾಯಕ್ಕೆ ಧುಮುಕ್ತಾರೆ, ತಿಳಿದು ಅಂತ ಹೇಳಿದಾರಲ್ಲ, ಅದು ವಿಜಯಧ್ವಜರು, ಅದು ಯಾದವಾರ್ಯರು ಹೇಳಿದ ಮಾತು. ಸ್ವಪಿತ್ರಾದಿ ದೃಷ್ಟಾಂತೇನ ಪಶ್ಯನ್ನಪಿ ಜಾನನ್ನಪಿ ನ ಪಶ್ಯತಿ. ನಮ್ಮ ತಂದೆ ತೀರ್ಕೊಂಡಿದ್ದಾರೆ, ನಮ್ಮ ಅಜ್ಜ ತೀರ್ಕೊಂಡಿದ್ದಾರೆ, ಅದಕ್ಕಿಂತಲೂ ಮುಂಚೆ ಮುತ್ತಜ್ಜ ತೀರ್ಕೊಂಡಿದ್ದಾರೆ. ಎಲ್ಲರೂ ಸತ್ತು ಹೋಗಿದ್ದಾರೆ ಅಂತ ಗೊತ್ತು. ನಮ್ಮ ಸುತ್ತಮುತ್ತಲಿನವರು ಅನೇಕ ಜನ ಸಾಯ್ತಾ ಇದ್ದಾರೆ ಅಂತ ಗೊತ್ತು. ನಮ್ಮ ಹಿಂದಿನ ಪೀಳಿಗೆಯವರು ಈಗ ಯಾರಿಲ್ಲ, ಎಲ್ಲ ತೀರ್ಕೊಂಡಿದ್ದಾರೆ, ಗೊತ್ತಿದೆ ನಮಗೆ. ಅದನ್ನೇ ಹಿಂದಿನ ವ್ಯಕ್ತಿಗಳು ಅಂತ ಅವ್ರು ಬರೆದದ್ದು. ಆದರೆ ಮರಣ ಹೀಗೆ ಆಗ್ತದೆ ಅಂತ ಗೊತ್ತಿದ್ರೂ ಕೂಡ ತನಗೂ ಆಗ್ತದೆ ಅನ್ನುವ ಆಲೋಚನೆವಿಲ್ಲದೆ ಈ ಸಾಂಸಾರಿಕ ಸುಖದಲ್ಲೇ ಮುಳುಗಿಬಿಟ್ಟಿದ್ದಾರಲ್ಲ ಅಂತ ದುಃಖದ ಸಂಗತಿ. ಅಲ್ಲಿ ಹಿಂದಿನವರು ಹಾಳಾದದ್ದು ಅಂತಿದೆಯಲ್ಲ, ಅದು ವಾಸ್ತವಿಕವಾಗಿ ಯಾದವಾರ್ಯರು ಹೇಳಿದ್ದು. ನನಗೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೊಂದು ಮಾತು ಮಹಾಭಾರತದ್ದು ನೆನಪಿಗೆ ಬರ್ತದೆ. ಅದನ್ನು ನಾವಿಲ್ಲಿ ಗಮನಿಸಬೇಕು. ಹಿಂದಿನವರು ಹಾಳಾಗಿದ್ದು ಮಾತ್ರ ಅಲ್ಲ, ಹಿಂದಿನವರು ಮರಣಿಸಿದ್ದು ಮಾತ್ರ ಅಲ್ಲ, ನಾವೇ ಈ ಹಿಂದೆ ಅನೇಕ ಬಾರಿ ಸತ್ತು ಹೋಗಿದ್ದೇವೆ. ಸಂಸಾರಕ್ಕೆ ನಾವು ಬಂದು, ಈ ಸೃಷ್ಟಿಗೆ ಬಂದು 195 ಕೋಟಿ ವರ್ಷ ಆಗಿವೆ. ಎಷ್ಟು ಬಾರಿ ಹುಟ್ಟಿದ್ದೀವಿ, ಎಷ್ಟು ಬಾರಿ ಸತ್ತಿದ್ದೀವಿ, ಎಷ್ಟು ಬಾರಿ ಸುಖ ಅಂತ ಭ್ರಮಿಸಿ ಇದು ನಮಗೆ ಸುಖ ಕೊಟ್ಟೀತು ಅಂತ ತಿಳಿದು ದುಃಖಕ್ಕೆ ಈಡಾಗಿ ಸಂಕಟಪಟ್ಟಿದ್ದೇವೆ. ಇದನ್ನೆಲ್ಲ ನಾವು ನೋಡೇ ಇದ್ದೀವಲ್ಲ. ಮತ್ತೆ ಹಾಗಾದರೆ ಇಲ್ಲಿ ಮರಣ ಅಂದರೆ ನಮ್ಮದೇ ಮರಣ ಅಂತ ಅರ್ಥ. ಬೇರೆಯವರ ಮರಣ ಅಲ್ಲ ಅಂತ ನಾನು ಹೇಳ್ತಿಲ್ಲ. ನಮ್ಮ ಮರಣದ ಬಗ್ಗೆನೇ ಇಲ್ಲಿ ಹೇಳ್ತಿರುವುದನ್ನು ನಾವು ಗಮನಿಸಬೇಕು ಅಂತ ನನ್ನದೊಂದು ಆಲೋಚನೆ. ಹಾಗೆ ನಾವು ತಿಳ್ಕೊಂಡ್ರೆ ನಮಗದರಿಂದ ಸಿಗಬೇಕಾದಂಥ ಒಂದು ಮೆಸೇಜ್ ಸಿಕ್ಕಿತ್ತು ಅಂತ ನನ್ನ ಆಲೋಚನೆ ಅಷ್ಟೆ. ಎಷ್ಟು ಬಾರಿ ಸತ್ತಿದ್ದೇವೆ. ಸಾವಿನ ಬಗ್ಗೆ ನಮಗೆ ಸಂಸ್ಕಾರ ಇಲ್ಲವೇನು? ಬೇಕಾದಷ್ಟಿದೆ. ನಮ್ಮ ಸಾವು ನಮಗೆ ಇವತ್ತು ನೆನಪಿಗೆ ಬಂದಿಲ್ಲದೆ ಇರ್ಬೋದು. ಹಿಂದಿನ ಜನ್ಮದಲ್ಲಿ ನಾವು ಯಾವಾಗ ಸತ್ತಿದ್ದೆವು ಅನ್ನೋ ಮಾತು ನಮಗೀಗ ನೆನಪಿಗೆ ಬರದೇ ಇರ್ಬೋದು ನಿಖರವಾಗಿ. ಆದರೆ ಸಾವಿನ ಕುರಿತಾದಂಥ ಒಂದು ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಇದ್ದೇ ಇದೆ. ಅದೆಂದೂ ಹೋಗಿಲ್ಲಲ್ಲ, ಅದು ಹೋಗುವುದು ಸಾಧ್ಯವೂ ಇಲ್ಲ. ಹಾಗೆ ನಮ್ಮದೇ ಸಾವು ಅಂತ ಅದನ್ನು ವ್ಯಾಖ್ಯಾನ ಮಾಡ್ಕೋಬೇಕು. ಇದು ನನ್ನ ಆಲೋಚನೆ. ಹಿಂದಿನವರ
ನಮ್ಮ ಹಿಂದಿನ ಪೀಳಿಗೆಯವರ ಸಾವು, ನಮ್ಮ ಸುತ್ತಮುತ್ತಲಿನವರ ಸಾವು ಮಾತ್ರ ಅಲ್ಲ, ನಮ್ಮದೇ ಸಾವು ಕೂಡ ನಮ್ಮನ್ನು ಸ್ವಲ್ಪ ಆಲೋಚನೆಗೆ ದೂಡಬೇಕು. ದೂಡಲಿಲ್ಲ ಅಂದರೆ ನಾವು ಮೂರ್ಖರು ಅಂತ ಅರ್ಥ. ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಹಾಗೊಂದು ಮಾತು ಕೇಳಿ ಬರ್ತದೆ. ಕೃಷ್ಣನ ಅರಮನೆಗೆ ಒಬ್ಬ ಯೋಗಿ ಆದವನು ಬರ್ತಾನೆ. ಆ ಯೋಗಿ ಆದವನು ತುಂಬ ನಿಶ್ಚಲವಾದಂಥ ಮನಸ್ಸಿನಿಂದ ಇರ್ತಾನೆ. ನೀವು ಇಷ್ಟು ನಿಶ್ಚಲ ಮನಸ್ಸಿನಿಂದ ಹೇಗಿದ್ದೀರಿ ಅಂತ ಆ ಯೋಗಿಯನ್ನ ಅವನ ಶಿಷ್ಯ ಕೇಳ್ತಾನೆ. ಆ ಶಿಷ್ಯನಿಗೆ ಯೋಗಿ ಏನು ಹೇಳ್ತಾನೆ ಅಂತ ಅನ್ನೋದನ್ನ ಕೃಷ್ಣನು ಕೂಡ ತಿಳಿದಿರ್ತಾನೆ. ಕೃಷ್ಣ ಅದನ್ನು ಪಾಂಡವರಿಗೆ ಹೇಳ್ತಾನೆ. ಅದು ಇರೋದು ವಿಷಯ. ವಿವಿಧೈ ಕರ್ಮಭಿಸ್ತಾದ ಪುಣ್ಯಯೋಗೈಶ್ಚ ಕೇವಲೈ ಗಚ್ಚಂತಿ ಗತಿಂ ಮರ್ತ್ಯಾಹ ದೇವಲೋಕೈಚ ಸಂಸ್ಥಿತಂ ಅಂತ ಪ್ರಾರಂಭ ಆಗ್ತದೆ. ನಾನಾ ಥರದ ಕರ್ಮಗಳನ್ನು ಮಾಡ್ತಾರೆ, ಪುಣ್ಯ ಮಾಡ್ತಾರೆ, ಪಾಪವನ್ನೂ ಮಾಡ್ತಾರೆ. ಕೆಲವು ಬಾರಿ ನರಕಕ್ಕೆ ಹೋಗ್ತಾರೆ, ಕೆಲವು ಬಾರಿ ಸ್ವರ್ಗಕ್ಕೆ ಹೋಗ್ತಾರೆ. ಆದರೆ ಯಾವಾಗಲೂ ಪೂರ್ಣವಾಗಿ ಸುಖ ಏನಾದ್ರು ಸಿಗ್ತದ, ಪೂರ್ಣವಾಗಿ ದುಃಖ ಏನಾದ್ರು ಸಿಗ್ತದ? ಅದೂ ಇಲ್ಲ. ಅಶುಭಾಗತೆಯ ಪ್ರಾಪ್ತಾಹ, ಅನೇಕ ಬಾರಿ ಅಮಂಗಳಕರವಾದಂಥ ಸ್ಥಿತಿಯನ್ನೇ ತಲುಪಿರ್ತೇವೆ ನಾವು. ಪುನಃ ಪುನಶ್ಚ ಮರಣಂ ಜನ್ಮಚೇವ ಪುನಃ ಪುನಃ ಆಹಾರ ವಿವಿಧ ಭುಕ್ತಾ ಪೀತಾ ನಾನಾ ವಿಧ ಸ್ತನಾ ಅಂತ. ಕಾಮಮನ್ಯುಪರೀತೇನ ತೃಷ್ಣಯಾ ಮೋಹಿತೇನ ಚ. ಹೇಳತೀರದ ಕಾಮ, ಅಸೂಯೆ, ಸಿಟ್ಟು, ದುರಾಸೆ ಇದರ ಮೋಹಕ್ಕೊಳಗಾಗಿ ಮತ್ತೆ ಮತ್ತೆ ಸತ್ತಿದ್ದೇವೆ, ಮತ್ತೆ ಮತ್ತೆ ಹುಟ್ಟಿದ್ದೇವೆ. ನಮ್ಮದೇ ಕಥೆ, ಅದು ಇನ್ನೊಬ್ಬರ ಕಥೆ ಅಂತ ನಾವು ಅಂದ್ಕೊಳ್ಬೇಕಾಗಿಲ್ಲ. ಅದು ಸರಿಯೇ, ಅದಲ್ಲ ಅಂತಲ್ಲ. ಮುಖ್ಯವಾಗಿ ನಮ್ಮ ಮರಣ ನಮ್ಮನ್ನು ಕಾಡುವುದಕ್ಕಿಂತ ಹೆಚ್ಚು ಇನ್ನೊಬ್ಬರ ಮರಣ ನಮ್ಮನ್ನು ಕಾಡುವುದಿಲ್ಲ. ನಮ್ಮ ಆಪ್ತೇಷ್ಟರ ಮರಣದಿಂದ ನಾವು ದುಃಖಿತರಾಗ್ತೇವೆ, ವಿಚಲಿತರಾಗ್ತೇವೆ, ಆ ದುಃಖದಿಂದ ಹೊರಗೆ ಬರಲಿಕ್ಕೆ ಬಹಳ ಕಷ್ಟಪಡ್ತೇವೆ ಅಂತ ಅನ್ನೋದು ವಿಷಯ ಸರಿ. ಅದಕ್ಕಿಂತಲೂ ಹೆಚ್ಚು ನಾವು ಸತ್ತು ಹೋಗ್ತೀವಲ್ಲ ಅನ್ನೋದೇ ನಮಗೆ ದೊಡ್ಡ ಸಂಗತಿ. ಅದನ್ನು ನಾವು ನಮ್ಮನ್ನು ನಾವು ಕೆಣಕಿ ಕೇಳಿಕೊಂಡಿಲ್ಲ. ವಾಸ್ತವಿಕವಾಗಿ ನಾವು ಸಾಯ್ತೀವಲ್ಲ ಒಂದು ದಿವಸ ಅನ್ನುವುದೇ ಬಹಳ ದೊಡ್ಡ ದುಃಖದ ಸಂಗತಿ ನಮಗೆ. ವಿವೇಕಿಗಳಿಗೆ ಅದಲ್ಲ. ಎಷ್ಟು ಥರದ ಆಹಾರ ಸೇವನೆ ಮಾಡಿದ್ದೀವಿ, ಎಷ್ಟು ಥರದ ಪ್ರಾಣಿ ಪಕ್ಷಿಗಳ ಹೊಟ್ಟೆಯಲ್ಲಿ ಹುಟ್ಟಿದ್ದೀವಿ, ಯಾವ್ಯಾವ ಪ್ರಾಣಿಗಳ ಎದೆ ಹಾಲನ್ನು ಕುಡಿದಿದ್ದೀವಿ, ನಾನಾ ಥರದ ಸುಖ ಅನುಭವಿಸಿದ್ದೀವಿ, ನಾನಾ ಥರದ ತಂದೆ ತಾಯಂದಿರನ್ನು ನೋಡಿದ್ದೀವಿ, ದುಃಖ ಅನುಭವಿಸಿದ್ದೀವಿ, ಪ್ರಿಯರಾದವರನ್ನು ಕಳ್ಕೊಂಡಿದ್ದೀವಿ. ಅದೇ ಇದು ದೈನ್ಯ ಅಂತ ಬಂತಲ್ಲ, ಅದಕ್ಕಾಗಿ ಇದನ್ನೆಲ್ಲ ಹೇಳಬೇಕಾಯ್ತು. ನಮಗೆ ಆಪ್ತರಾದವ್ರನ್ನ ಕಳ್ಕೊಂಡಿದ್ದೇವೆ, ಪಾಪಿಷ್ಠರ ಜೊತೆಗೆ ಬದುಕುವ ಪ್ರಸಂಗ ಬಂದಿದೆ, ದುಡ್ಡು ಕಳ್ಕೊಂಡಿದ್ದೇವೆ, ಆಸ್ತಿ ಕಳ್ಕೊಂಡಿದ್ದೇವೆ, ನಾನಾ ಥರದ ಅವಮಾನ ಅನುಭವಿಸಿದ್ದೇವೆ. ಸರ್ಕಾರದಿಂದ, ಯಾರೋ ಕಳ್ಳರಿಂದ, ನಮ್ಮವರೇ ನಮಗೆ ಮೋಸ ಮಾಡಿದ್ದೂ ಇದೆ. ಶಾರೀರಿಕ ವೇದನೆಗಳನ್ನು ಅನುಭವಿಸಿದ್ದೀವಿ, ಮಾನಸಿಕ ವೇದನೆಗಳನ್ನು ಅನುಭವಿಸಿದ್ದೇವೆ. ಎಷ್ಟೋ ಬಾರಿ ನಾವು ಯಾರನ್ನೋ ಕೊಲೆ ಮಾಡಿದ್ದೇವೆ, ನಮ್ಮನ್ನೇ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ, ಮಾನಸಿಕವಾಗಿ ದೈಹಿಕವಾಗಿ ಬಂಧಿಸಿಟ್ಟಿದ್ದಾರೆ, ಬಂಧಿಸಿ ನಮ್ಮ ಸ್ವಾತಂತ್ರ್ಯವನ್ನು ಹರಣ ಮಾಡಿದ್ದಾರೆ. ಪತನಂ ನಿರಯೇಚೇವ, ನರಕದಲ್ಲಿ ಹೋಗಿ ಬಿದ್ದಿದ್ದೀವಿ. ನರಕದಲ್ಲಿನ ದುಃಖಗಳನ್ನೇನು ಕಡಿಮೆ ಅನುಭವಿಸಿದ್ದೀವ? ಅದರದೆಲ್ಲ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಹುದುಗಿದೆ. ಆದ್ದರಿಂದ ಕೆಲವು ಪಾಪಗಳನ್ನು ಮಾಡಲಿಕ್ಕೆ ನಾವು ಹಿಂಜರಿತೇವೆ. ಅದು ಹಿಂಜರಿತಿದ್ದೀವಿ ಅಂತಂದರೆ ಈಗ ಏನು ಪುರಾಣ ಕೇಳಿದ್ದೀವಿ, ಪುರಾಣ ಹೇಳಿದ್ದೀವಿ ಮಾತ್ರ ಅಲ್ಲ, ಹಿಂದಿನ ಜನ್ಮಗಳಲ್ಲಿ ನರಕದಲ್ಲಿ ಅನುಭವಿಸಿದ ಒಂದು ಸಂಸ್ಕಾರವೂ ಕೂಡ ಇದೆ. ಎಷ್ಟು ಸಾರಿ ಮುಪ್ಪು ಬಂದಿದೆ, ಎಷ್ಟು ಬಾರಿ ರೋಗ ಬಂದಿದೆ. ಯಾವ ಹೊಸ ರೋಗವೂ ಅಲ್ಲ. ನೋಡ್ತೀವಿ ಈಗ ನಮ್ಮ ಸುತ್ತಮುತ್ತಲ ವಿದ್ಯಮಾನಗಳಲ್ಲಿ ಹೊಸ ಹೊಸ ರೋಗ ಕಾಣಿಸ್ಕೋತಾ ಇವೆ ಅಂತ. ಆದರೆ ಯಾವ ರೋಗವೂ ಹೊಸದಲ್ಲ, ಯಾವ ಮುಪ್ಪೂ ಹೊಸದಲ್ಲ, ಯಾವ ದುಃಖವೂ ಹೊಸದಲ್ಲ. ಉಪ್ಪು, ಖಾರ, ಚಳಿ, ಮಳೆ ಎಲ್ಲ ಥರದ ದ್ವಂದ್ವಗಳನ್ನು ಅನುಭವಿಸೇ ಬಿಟ್ಟಿದ್ದೇವೆ. ಎಲ್ಲ ಥರದ ಎತ್ತರಗಳನ್ನು ಏರಿದ್ದೀವಿ. ಜೀವಮಾನದಲ್ಲಿ ಏರಬೇಕಾದ ಎಲ್ಲ ಎತ್ತರಗಳನ್ನು ಏರಿದ್ದೀವಿ. ಬೀಳಬಾರದ ಪ್ರಪಾತಕ್ಕೂ ಕೂಡ ಬಿದ್ದು ಬುದ್ಧಿ ಕಲಿತಿದ್ದೀವಿ. ಕಲಿಯುವ ಅವಕಾಶ ಸಿಕ್ಕಿತ್ತು, ಆದರೂ ಕಲಿತಿಲ್ಲ. ಅದು ವಿಷಯ ಬೇರೆ. ಲೋಕೇಸ್ಮಿನ್ ಅನುಭೂಯಾಹಂ ಇಮಂ ಮಾರ್ಗಂ ಅನುಷ್ಠಿತಃ. ಹಿಂದಿನ ಎಲ್ಲ ಥರದ ದುಃಖಗಳನ್ನು ನಾನು ಅನುಭವಿಸಿದ್ದನ್ನು ನೆನಪು ಮಾಡ್ಕೋತಾ ಇದ್ದೇನೆ, ಸುಖ ಅನುಭವಿಸಿದ್ದನ್ನು ನೆನಪು ಮಾಡ್ಕೋತಾ ಇದ್ದೇನೆ. ಅದನ್ನೆಲ್ಲ ನಾನೀಗ ನೆನಪು ಮಾಡಿಕೊಂಡ್ರೆ ಇವತ್ತಿನ ವೈರಾಗ್ಯದ ಮಾರ್ಗವೇ ನನಗೆ ಬೇಕು ಅಂತ ಕಾಣಿಸ್ತು. ಆದ್ದರಿಂದ ನನಗೊಂದು ಈ ಸಿದ್ಧಿ ಬಂದಿದೆ, ನಾಹಂ ಪುನರಿಹಾಗಂತ. ಮತ್ತೆ ನಾನು ಈ ಸಂಸಾರಕ್ಕೆ ಮರಳಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಅವನು ಆ ಸಿದ್ಧ ಪುರುಷ ಹೀಗೆ ತನ್ನ ಶಿಷ್ಯನಿಗೆ ಹೇಳ್ತಾನೆ.
ಅದನ್ನು ಕೃಷ್ಣನು ಕೂಡ ಕೇಳ್ಕೊಂಡಿದ್ದಾನೆ. ಆಶ್ವಮೇಧಿಕ ಪರ್ವದಲ್ಲಿ, ಅನುಗೀತಾ ಪರ್ವದಲ್ಲಿ ಬರೋ ಮಾತಿದು. ಅದು ನನಗೀಗ ನೆನಪಿಗೆ ಬಂತು. ಇನ್ನೊಬ್ಬರ ಸಾವು ಅಂತಲ್ಲ, ನಮ್ಮದೇ ಸಾವು. ವಸ್ತು ಮಹಾಭಾರತದಲ್ಲಿದೆ. ಬಹಳ ದೊಡ್ಡ ಆಶ್ಚರ್ಯ ಏನು ಅಂತ ಯಕ್ಷ ಧರ್ಮರಾಜನ ಕೇಳಿದರೆ, ಅಹನ್ಯಹನಿ ಭೂತಾನಿ ಗಚ್ಚಂತಿ ಹಯಮಾಲಯಂ ಶೇಷ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯ ಮತಃಪರಂ ಅಂತ ಹೇಳ್ತಾನಲ್ಲ, ಅದು ದೊಡ್ಡ ಆಶ್ಚರ್ಯ. ನೋಡ್ತಾ ಇದ್ದೀವಿ, ಏನಾದರೂ ಒಂದು ಪಟ್ಟಿ ಮಾಡಿ ಇಟ್ಕೊಂಡ್ರೆ, ನಾವು ಹುಟ್ಟಿದಾರಭ್ಯ ಇಲ್ಲಿವರೆಗೆ ಸತ್ತವರ ಪಟ್ಟಿ ನಾವೇನಾದ್ರು ಇಟ್ಕೊಂಡ್ರೆ, ಇಷ್ಟು ಜನ ಸತ್ತಿದ್ದಾರೆ ನನ್ನ ಜೀವಮಾನದಲ್ಲಿ, ಇಷ್ಟೆಲ್ಲ ಜನ ಸತ್ತರೂ ಕೂಡ ನಾನಿನ್ನೂ ಬದುಕಿದ್ದೇನಾ, ಅವಾಗ ಎಷ್ಟೋ ನೋವು ಆಗಿತ್ತು, ಆ ನೋವನ್ನೆಲ್ಲ ನೀಗಿಕೊಂಡು ನಾನಿನ್ನೂ ಸರ್ವೈವ್ ಆಗಿದ್ದೇನಾ ಅಂತ ಪ್ರಶ್ನೆ ಬರ್ತದೆ ಮನುಷ್ಯನಿಗೆ. ಅಷ್ಟು ಸಾವುಗಳನ್ನು ನೋಡಿದ್ದೇವೆ. ಯಾರ್ಯಾರು ಸತ್ತ ಶೋಕಾಚರಣೆ ಸಭೆಗಳಲ್ಲಿ ಭಾಗವಹಿಸಿದ್ದೇವೆ, ಸತ್ತವರ ಅಂತ್ಯಕ್ರಿಯೆಗಾಗಿ ಸ್ಮಶಾನಕ್ಕೆ ಹೋಗಿ ಬಂದಿದ್ದೇವೆ, ಎಲ್ಲವೂ ಆಗಿದೆ. ಆದರೆ ನಾವು ಮಾತ್ರ ನಮಗೇನೋ ಸಾವೇ ಇಲ್ಲವೇನೋ ಅನ್ನುವಂತೆ ಈ ಜಗತ್ತಿನಲ್ಲಿ ಮಿತಿಮೀರಿದ ದುರಾಸೆಗೆ ಬಿದ್ದು, ಮಿತಿಮೀರಿದ ಅರ್ಥ ಸಂಪಾದನೆಗೆ ಬಿದ್ದು ಹಾಳಾಗ್ತಾ ಇದ್ದೇವೆ. ಸಾಹಿತ್ಯವೇ ಅನ್ನೋ ಎಚ್ಚರವೇ ನಮಗಿಲ್ಲದಂತೆ ನಾವು ಬದುಕ್ತಾ ಇದ್ದೀವಲ್ಲ, ಅದು ದೊಡ್ಡ ಕಷ್ಟದ ಸಂಗತಿ, ಆಶ್ಚರ್ಯದ ಸಂಗತಿ ಅಂದರೆ ಅದು. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನು ಅಂತಾನೆ ಧರ್ಮರಾಜ. ಉಳಿದವರು ಯಾರಾದರೂ ಹೇಳುವುದಕ್ಕಿಂತ ಹೆಚ್ಚಿನ ಮಹತ್ವ ಧರ್ಮರಾಜ ಹೇಳುವುದಕ್ಕೆ ಇದೆ ಆ ಮಾತಿಗೆ. ಯಾಕಂದರೆ ಅವನ ಕೆಲಸವೇ ಅದು, ಪ್ರೇತ ರಾಜ ಅವನು. ಯಮನ ಊರಿನಲ್ಲಿ ಸಂಯಮನಿ ಪಟ್ಟಣದಲ್ಲಿ ಕೂತ್ಕೊಂಡು ದಿನನಿತ್ಯವೂ ಸತ್ತು ತನ್ನ ಬೆಳಿಗ್ಗೆ ಬರುವಂತಹ ಅನೇಕಾನೇಕ ಜೀವಿಗಳನ್ನು ನೋಡ್ತಾನೇ ಇರ್ತಾನೆ. ಅದರಲ್ಲಿ ಯಾರಿಗೂ ವೈರಾಗ್ಯ ಬಂದಿದೆ, ಯಾರಿಗೂ ವೈರಾಗ್ಯ ಬಂದಿಲ್ಲ ಅನ್ನೋದು ಅವನಿಗೆ ಗೊತ್ತಾಗ್ತದೆ. ಇವ್ರಿಗೆ ಬರಬೇಕಾಗಿತ್ತಲ್ಲ ಈ ವೈರಾಗ್ಯ, ಬರಲಿಲ್ವಲ್ಲ ಅಂತ ಅನಿಸ್ತದೆ ಅವನಿಗೆ. ತುಂಬ ಸುಂದರವಾದ ಮಾತದು ಮಹಾಭಾರತದಲ್ಲಿ. ಕೆಲವು ಕಡೆ ಆತ್ಮ ದೈನ್ಯೇಶು ಅಂತ ಪಾಠ ಇದೆ. ಆತ್ಮ ನಾವೀಗ ನೋಡಿದ್ದು ಆತ್ಮ ದೈನ್ಯೇಶು ಅಂತ, ನಮ್ಮನ್ನು ಅದು ದೀನಾವಸ್ಥೆಗೆ ದೂಡ್ತದೆ ಅಂತ. ಇನ್ನು ಕೆಲವು ಕಡೆ ಆತ್ಮ ಸೈನ್ಯೇಶು ಅಂತ ಪಾಠ ಇದೆ. ನಮ್ಮ ಸೈನ್ಯ ಇದು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಬಂಧುಗಳು, ಮಿತ್ರರು, ಇವೆಲ್ಲವೂ ನಮ್ಮ ಸೈನ್ಯ. ನಮ್ಮನ್ನು ಆ ಪಾಠನೂ ಚೆನ್ನಾಗಿದೆ. ನೀನೇನೋ ದೊಡ್ಡ ರಾಜ ಅಂತ ತಿಳ್ಕೊಂಡಿದ್ದೀಯಲ್ಲ, ಇದು ತುಂಬ ಸ್ವಾರಸ್ಯದ ಸಂಗತಿ. ದೊಡ್ಡ ದೊಡ್ಡ ರಾಜರಿಗೆ ಮಂತ್ರಿಗಳಿರ್ತಾರೆ, ಸೇನಾಪತಿಗಳಿರ್ತಾರೆ, ಸಾಮಂತರಿರ್ತಾರೆ, ದೊಡ್ಡ ಪರಿವಾರ ಇರ್ತದೆ, ಕೈಗೊಂದು ಕಾಲಿಗೊಂದು ಆಳಿರ್ತದೆ. ಆದರೆ ನಾವೇನೂ ರಾಜರು ಅಲ್ಲದೆ ಹೋದರೂ ಕೂಡ ನಮ್ಮ ಅಹಂಕಾರಕ್ಕೇನೂ ಕಮ್ಮಿ ಇಲ್ಲ. ಬಹಳ ದೊಡ್ಡ ಅಹಂಕಾರದಿಂದ ಮೆರೆದಾಡ್ತಾ ಇದ್ದೇವೆ ನಾವು. ಅದನ್ನು ನಮಗೆ ಭಾಗವತ ಚುಚ್ಚಿದೆ ಅಂತ ನಮಗೆ ಕಾಣಿಸೋದು, ಕ್ಲಿಕ್ ಮಾಡಿದೆ ನಮ್ಮನ್ನು. ಏನು ದೊಡ್ಡ ರಾಜನಂತೆ ಮೆರೆದಾಡ್ತಾ ಇದ್ದೆ, ನೋಡು ನಿನ್ನ ಸೈನ್ಯ, ಹೆಂಡತಿ ಮಕ್ಕಳ ಸೈನ್ಯ, ಇದೆಲ್ಲ ಅಸತ್ಸ್ವಪಿ, ಎಲ್ಲ ಅಮಂಗಳಕರ ಇದೆ, ಇದನ್ನು ನೆಚ್ಚಿ ಬದುಕುವಂತೆಯೇ ಇಲ್ಲ ಅಂತ ಭಾಗವತ ನಮ್ಮನ್ನು ಹಾಸ್ಯ ಮಾಡಿದೆ. ಭಾಗವತದಲ್ಲೇ ಮತ್ತೊಂದು ಶ್ಲೋಕ ಇದೆ, ತಸ್ಮಾದ್ ರಜೋ ರಾಗ ವಿಷಾದ ಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ ಅಂತ ಆ ಮಾತು. ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ, ಗೃಹವನ್ನು ಬಿಟ್ಟು ಬಿಡು ಬಂತಲ್ಲ ಮೇಲಿನ 2ನೇ ಶ್ಲೋಕದಲ್ಲಿ. ಗೃಹೇಶು ಗೃಹಮೇ ದಿನ ಅಂತ ಬಂದಿದೆ. ಮನೆಯಲ್ಲಿದ್ದೀವಿ, ಕಾಮ್ಯಕರ್ಮ ಮಾಡ್ತಾ ಇದ್ದೀವಿ, ನಮಗೆ ಆತ್ಮತತ್ವವೇ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಬಂದಿದೆ. ನಮ್ಮ ಈ ಮನೆ ಇದೆಯಲ್ಲ, ಅದು ಎಂಥದ್ದು ಅಂದರೆ, ಈ ಎಲ್ಲ ಥರದ ದುರ್ಗುಣಗಳಿಗೂ ಅದೇ ಮೂಲ. ದುರಾಸೆಗೆ ಅದೇ ಮೂಲ, ವಿಷಾದ ಡಿಪ್ರೆಷನ್ನಿಗೆ ಅದೇ ಮೂಲ, ಕೋಪಕ್ಕೆ, ಅಸೂಯೆಗೆ, ದೈನ್ಯಕ್ಕೆ, ನಮ್ಮನ್ನು ದೈನ್ಯಾವಸ್ಥೆಗೆ ದೂಡಿರುವುದೇ ಇದೇ ಸಂಸಾರವೇ. ಸಂಸಾರ ಅನ್ನೋದೊಂದು ಇಲ್ಲದೆ ಹೋದರೆ, ನಮ್ಮ ಹೊಟ್ಟೆ ಹೊರಕೊಳ್ಬೇಕಾದ ಅಗತ್ಯ ಒಂದು ನಮ್ಗೆ ಇಲ್ಲದೆ ಹೋದರೆ ನಾವು ಜಗತ್ತಿಗೆಲ್ಲ ಸಡ್ಡು ಹೊಡೆದು ಬದುಕ್ತಾ ಇದ್ದೆವು. ಆದರೆ ಅದಿಲ್ಲ. ಹೆಂಡತಿ ಮಕ್ಕಳನ್ನು ಪಾಲಿಸಬೇಕಾಗಿದೆ, ಏನಾದರೂ ಮಾಡಿ ದುಡ್ಡು ಗಳಿಸಬೇಕಾಗಿದೆ, ಹಗಲೆಲ್ಲ ಅದರಲ್ಲೇ ಕಳೆದು ಹೋಗ್ತಾ ಇದೆ. ಕುಟುಂಬ ಭರಣಕ್ಕಾಗಿ ಇಷ್ಟ ಪ್ರಯತ್ನ ಪಡ್ತಾ ಇದ್ದೇವೆ. ತಸ್ಮಾದ್ ರಜೋ ರಾಗ ವಿಷಾದ ಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ. ಎಷ್ಟು ಸಲ ಭಯಪಟ್ಟಿದ್ದೀವಿ, ಕಳ್ಳರಿಗೆ ಭಯಪಟ್ಟಿದ್ದೀವಿ, ರಾಜರಿಗೆ ಭಯಪಟ್ಟಿದ್ದೀವಿ, ಮತ್ತಾರ್ಯಾರೋ ದುಷ್ಟರಿಗೆ ಭಯಪಟ್ಟಿದ್ದೀವಿ ಈ ಧನವನ್ನು ಸಂಪಾದನೆ ಮಾಡುವ ಒಂದು ಮಾರ್ಗದಲ್ಲಿ. ಹೀಗೆ ದೈನ್ಯಾದಿ ಮೂಲಂ, ದೈನ್ಯಕ್ಕೆ ಮೂಲ ಈ ಸಂಸಾರ, ಈ ಮನೆ ಅಂತ ಭಾಗವತದಲ್ಲಿ ಬಂದದ್ದು ನನಗೆ ನೆನಪಿಗೆ ಬರ್ತದೆ. ಅಭದ್ರ ಅಂತಿದೆಯಲ್ಲ, ಇಲ್ಲ ಅಸತ್ ಅಂದ್ರೆ ಅಭದ್ರ ಅಂತ ಅರ್ಥ, ಆಚಾರ್ಯ ಅರ್ಥ ಬರೀತಾರೆ. ಅಸತ್ಸು ಅಭದ್ರೇಶು ಅಂತ, ಸದ್ಭಾವೇ ಸಾಧುಭಾವೇ ಚ ಸತಿತ್ಯೇತ ಪ್ರಯುಜ್ಯತೆ ಅಂತ ಭಗವದ್ಗೀತಾದಲ್ಲೇ ಬಂದಿದೆ.
ಈ ಸತ್ ಅಂದರೆ ಒಳ್ಳೆಯದಾದದ್ದು, ಮಂಗಳಕರವಾದದ್ದು ಅಂತ ಅರ್ಥ. ಅಸತ್ ಅಂದರೆ ಅಮಂಗಳಕರ ಅಂತ ಅರ್ಥ. ಭಗವದ್ಗೀತಾದಲ್ಲಿ ಬಂದದನ್ನೇ ಆಚಾರ ತಗೊಂಡಿದ್ದಾರೆ. ಮಹಾಭಾರತದಲ್ಲೇ ಆದಿಪರ್ವದಲ್ಲಿ ಬಂದಿರುವಂತಹ ಒಂದು ತುಂಬ ಸುಂದರವಾದ ಶ್ಲೋಕ. ಧರ್ಮೇ ಮತಿರ್ಭವತು ಸತತೋತ್ಥಿತಾನಾಂ ಸ ಹ್ಯೇಕ ಏವ ಪರಲೋಕಗತಸ್ಯ ಬಂಧು ಅರ್ಥಾ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನ ಹ್ಯಾಪ್ತಭಾವಂ ಉಪಯಾಂತಿ ನ ಚ ಸ್ಥಿರತ್ವಂ ಅಂತ. ಸತತೋತ್ಥಿತಾನಾಂ, ಯಾವತ್ತೂ ಜಾಗರೂಕರಾಗಿರಿ, ಧರ್ಮದಲ್ಲೇ ಮನಸ್ಸಿರಲಿ. ಸ ಹ್ಯೇಕ ಏವ ಪರಲೋಕಗತಸ್ಯ ಬಂಧು, ಪರಲೋಕಕ್ಕೆ ನಾವು ನೀವೆಲ್ಲರೂ ಪ್ರಯಾಣ ಹೊರಟಿದ್ದೀವಲ್ಲ, ನಮಗೆ ಇರುವ ಒಂದೇ ಬಂಧು ಅಂದರೆ ಆ ಧರ್ಮ ಮಾತ್ರ, ಅಥವಾ ಧರ್ಮ ಶಬ್ದವಾಚನದ ಭಗವಂತ ಮಾತ್ರ. ಈ ಉಳಿದವರು ಯಾರು ಯಾವ ಬಂಧುಗಳು ಅಲ್ಲ, ಮಿತ್ರರೂ ಅಲ್ಲ, ಆಪ್ತರೂ ಅಲ್ಲ. ಅರ್ಥಾಹ, ನಾವು ಗಳಿಸಿರುವ ದುಡ್ಡು, ನಾವು ಏರಿರುವ ಎತ್ತರ, ನಾವು ಗಳಿಸಿರುವಂಥ ಸಂಪತ್ತುಗಳು. ಅರ್ಥ ಅಂತ ಶಬ್ದ ಇದೆ, ತುಂಬ ಸುಂದರವಾದದ್ದು ಅದು ಕೂಡ. ಅರ್ಥ ಅಂದರೆ ಎವ್ರಿಥಿಂಗ್ ಅಂತ ಅರ್ಥ. ಅರ್ಥ ಅಂದರೆ ಸಂಸ್ಕೃತದಲ್ಲಿ ಅರ್ಥ, ಅದು ಕನ್ನಡದಲ್ಲಿ ನಾವು ಅನುವಾದಿಸಿದರೆ ದುಡ್ಡು ಅಂತ ಮಾತ್ರ ಅಲ್ಲ, ನಾವು ಏನೇನು ಗಳಿಸಿದ್ದೀವೋ ಅದೆಲ್ಲವೂ, ಅದಕ್ಕೆ ಥಿಂಗ್ ಅಂತ ಹೇಳಿದೆ. ಅರ್ಥ ಅಂದರೆ ಬರೀ ಕರೆನ್ಸಿನೂ ಅಲ್ಲ. ಅರ್ಥಶಾಸ್ತ್ರ ಅಂದರೆ ಅಲ್ಲಿ ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಅಂತಿರ್ಬೋದು. ಅದು ಇಲ್ಲಿ ಬರೀ ಅರ್ಥ ಅಂದರೆ ದುಡ್ಡು ಮಾತ್ರ ಅಲ್ಲ, ನಾವು ಗಳಿಸಿದ್ದೆಲ್ಲವೂ, ನಾವು ಗಳಿಸಿದ ಮಾನ ಸನ್ಮಾನ, ನಾವು ಏರಿದ ಎತ್ತರ, ಅದೆಲ್ಲವೂ ಅರ್ಥವೇ. ಅದಕ್ಕಾಗಿ ಎವ್ರಿ ಥಿಂಗ್ ಅಂತ ಅರ್ಥನ ಶಬ್ದವನ್ನು ನಾನು ಅರ್ಥ ಮಾಡಿಕೊಂಡದ್ದು. ಸ್ತ್ರೀಯಶ್ಚ, ನಾವು ಗಂಡಾದರೆ ಹೆಣ್ಣನ್ನು ಅರಸ್ತೇವೆ, ಅವಳಲ್ಲಿ ಸುಖ ಅರಸ್ತೇವೆ. ಹೆಣ್ಣಾದರೆ ಗಂಡನ್ನು ಅರಸ್ತೀವಿ, ಆ ಗಂಡಿನಲ್ಲಿ ಸಹವಾಸದಲ್ಲಿ ಸುಖ ಅರಸ್ತೇವೆ. ನಿಪುಣೈರಪಿ, ಹೇಗೆ ಸಂಸಾರ ಮಾಡಬೇಕು, ಹೇಗೆ ಸುಖ ಪಡಬೇಕು, ಹೇಗೆ ದುಡ್ಡು ಗಳಿಸಬೇಕು, ಹೇಗೆ ವಸ್ತುಗಳನ್ನು ಕೊಳ್ಳಬೇಕು, ಏನೇನು ಸುಖಭೋಗಗಳು ಸಾಮಗ್ರಿಗಳು ಎಲ್ಲೆಲ್ಲಿ ಸಿಗ್ತವೆ, ಇಷ್ಟರ ಮೇಲೆ ಹೇಗೆ ಸುಖ ಪಡಬೇಕು ಅನ್ನುವುದನ್ನೆಲ್ಲ ಗಂಡು ಹೆಣ್ಣುಗಳು ಸೇರಿ ಹೇಗೆ ಸುಖ ಪಡಬೇಕು, ವಸ್ತುಗಳ ಮೂಲಕ ಸುಖವನ್ನು ಹೇಗೆ ನಾವು ಹೀರಬೇಕು, ವ್ಯಕ್ತಿಗಳ ಮೂಲಕ ಸುಖವನ್ನು ಹೇಗೆ ಹೀರಬೇಕು ಅನ್ನುವುದನ್ನೆಲ್ಲ ನಿಪುಣೈರೂಪಿ ಸೇವ್ಯಮಾನಾಹ. ಇದಕ್ಕೆಲ್ಲ ಚೆನ್ನಾಗಿ ನೈಪುಣ್ಯ ಸಂಪಾದನೆ ಮಾಡಿ, ದುಡ್ಡು ಗಳಿಸ್ಲಿಕ್ಕೆ ನೈಪುಣ್ಯ, ವೃತ್ತಿ ಮಾಡಲಿಕ್ಕೆ ನೈಪುಣ್ಯ, ಸುಖ ಪಡಲಿಕ್ಕೆ ನೈಪುಣ್ಯ, ಎಲ್ಲದಕ್ಕೂ ಈಗಿನ ಕಾಲದಲ್ಲಿ ಕೋರ್ಸ್ಗಳಿವೆ, ಡಿಗ್ರಿಗಳಿವೆ. ಅದ್ರ ಬಗ್ಗೆ ಕೌನ್ಸಿಲಿಂಗ್ ಮಾಡಿಕೊಡೋರಿದ್ದಾರೆ. ನಂಗೆ ಅದು ನೆನಪಿಗೆ ಬರೋದು ನೈಪುಣ್ಯ ಅಂತ. ಏನೆಲ್ಲ ಮಾಡಿ ಜಗತ್ತಿನಲ್ಲಿ ಇವತ್ತು ಏನೇನು ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ ದುಡ್ಡು ಗಳಿಸಲಿಕ್ಕೆ, ಮತ್ತು ವಸ್ತುಗಳನ್ನು ಕೊಳ್ಳಲಿಕ್ಕೆ, ವಸ್ತುಗಳನ್ನು ಸಂಪಾದನೆ ಮಾಡಲಿಕ್ಕೆ, ಮತ್ತು ಗಂಡು ಹೆಣ್ಣುಗಳು ಸೇರಿ ಸುಖಿಸಲಿಕ್ಕೆ ಏನೇನೊಂದು ಇನ್ಫಾರ್ಮೇಷನ್ ನಾಲೆಜ್ ಇದೆ, ಅದೆಲ್ಲವನ್ನೂ ಗಳಿಸಿಯೂ ಈ ವಸ್ತುಗಳ ಮೂಲಕ, ವ್ಯಕ್ತಿಗಳ ಮೂಲಕ ಸುಖ ಪಡಬೇಕು ಅಂತ ಹೊರಟರು. ನೈವ ಆಪ್ತಭಾವ ಉಪಯಾಂತಿ ನಚ ಸ್ಥಿರತ್ವಂ. ನಮಗವು ಎಷ್ಟು ಕಷ್ಟಪಟ್ಟರೂ ಕೂಡ ಅಲ್ಲೊಂದು ಆಪ್ತತೆ ಮೂಡುವುದೇ ಇಲ್ಲ. ಅದೇ ದೊಡ್ಡ ಸಮಸ್ಯೆ. ಮನುಷ್ಯನಿಗೆ ಯಾವತ್ತೂ ಕಾಡುವುದು ಈ ಮನೋವಿಜ್ಞಾನ ಹೇಳುವಂತೆ, ಮನೋವಿಶ್ಲೇಷಣಾ ವಿಜ್ಞಾನ ಹೇಳುವಂತೆ ಒಂದು ಅಭದ್ರತೆ. ಎಷ್ಟೇ ದೊಡ್ಡ ಪರಾಕ್ರಮಿಯಾದ ಚಕ್ರವರ್ತಿ ಇಲ್ಲಿ, ಹೊರಗೆ ಊರನ್ನೆಲ್ಲ, ದೇಶವನ್ನೆಲ್ಲ, ಪ್ರಪಂಚವನ್ನೆಲ್ಲ ನಡುಗಿಸುವಂಥ ಪರಾಕ್ರಮಿ ಇಲ್ಲಿ, ಕೈಯಲ್ಲಿ ಎಂಥ ಆಯುಧವೇ ಇಲ್ಲಿ, ಒಳಗೊಂದು ಅಭದ್ರತೆ ಕಾಡ್ತಿರ್ತದೆ. ಆ ಅಭದ್ರತೆಯನ್ನು ತುಂಬಿಕೊಳ್ಳಲಿಕ್ಕೆ ಯಾವುದ್ಯಾವುದೋ ವಸ್ತುವನ್ನು, ವ್ಯಕ್ತಿಯನ್ನು ಅವನು ಅರಸ್ತಾ ಇರ್ತಾನೆ. ತತ್ವಜ್ಞಾನಿಗೆ ಯಾವ ಧೈರ್ಯ ಇರ್ತದೋ, ಯಾವ ಧೈರ್ಯ ಇದ್ರೂ ತತ್ವಜ್ಞಾನಿ ಆಗ್ತಾನೋ, ಆ ಧೈರ್ಯ ಅಂತನ್ನೋದು ಈ ಜಗತ್ತಿನ ಹಿಂದೆ ಬಿದ್ದವನಿಗೆ ಇರೋದಿಲ್ಲ. ಯಾರು ವ್ಯಕ್ತಿಗಳ ಮೂಲಕ, ವಸ್ತುಗಳ ಮೂಲಕ ಸುಖವನ್ನು ಅರಸಿ ತನ್ನ ಶೂನ್ಯತೆಯನ್ನು, ಭಾವನಾತ್ಮಕ ಶೂನ್ಯತೆಯನ್ನು ತುಂಬಿಕೊಳ್ಳುವ ಪ್ರಯತ್ನ ಮಾಡ್ತಿರ್ತಾನೋ ಅವನಿಗೆ ಆ ಧೈರ್ಯವೇ ಇರೋದಿಲ್ಲ. ಆದರೆ ಅಲ್ಲಿ ಧೈರ್ಯ ಸಿಗುವುದಿಲ್ಲ ಅಂತ ಅವನಿಗೆ ಅರಿವೇ ಆಗೋದಿಲ್ಲ, ಮತ್ತೆ ಅವುಗಳ ಬೆನ್ನೇ ಹತ್ತಾನೆ. ನೈವ ಆಪ್ತ ಭಾವೋಪಯ ಅಂತ. ಎಷ್ಟೇ ಅವುಗಳ ಬೆನ್ನು ಹತ್ತಿದ್ರು ಒಂದು ಕಾಲದಲ್ಲಿಯೂ ಕೂಡ ಇವುಗಳನ್ನು ನೆಚ್ಚಿ ನಾನು ಬದುಕಬಹುದು ಅನ್ನುವ ಒಂದು ನಂಬಿಕೆಯೇ ಅವನಲ್ಲಿ ಮೂಡುವುದೇ ಸಾಧ್ಯ ಆಗೋದಿಲ್ಲ. ಮತ್ತು ಆ ಅಭದ್ರತೆಯನ್ನು ತುಂಬಿಕೊಳ್ಳುವ ಪ್ರಯತ್ನ ಮಾಡಿದಷ್ಟು ಮತ್ತಷ್ಟು ಅಭದ್ರತೆಯ ಪ್ರಪಾತಕ್ಕೆ ಅವನು ಜಾರ್ತಾ ಇರ್ತಾನೆ. ಅದೇ ದೊಡ್ಡ ಸಮಸ್ಯೆ. ಆಪ್ತಭಾವ ಅಂತನ್ನೋದು ಮೂಡುವುದೇ ಇಲ್ಲ ಆ ಯಾವ ವಸ್ತುಗಳ ಮೂಲಕನೂ. ಮೂಡಿತು ಇನ್ನೇನು ನೆಮ್ಮದಿ ಕಂಡೆ ಅನ್ನುವುದರೊಳಗೆ ಕೈ ಬಿಟ್ಟು ಹೋಗಿಬಿಟ್ಟಿರ್ತಾರೆ. ನಚ ಸ್ಥಿರತ್ವಂ, ಅದು ಅಲ್ಲದೆ ಸ್ಥಿರವೂ ಅಲ್ಲ ಅದು.
ಇದ್ದಷ್ಟು ಕಾಲವೂ ನಮ್ಗೆ ಅವುಗಳಿಂದ ಆಪ್ತತೆ ಸಿಗುವುದಿಲ್ಲ, ನಮ್ಮ ಶೂನ್ಯತೆ ತುಂಬಿಕೊಳ್ಳುವುದಿಲ್ಲ, ಮತ್ತೆ ನಾವೆಣಿಸಿದಷ್ಟು ಕಾಲ ಅವು ಸ್ಥಿರವೂ ಅಲ್ಲ. ಅವೇ ಅವುಗಳ ಸಮಸ್ಯೆ. ಭಾಗವತದಲ್ಲಿ ಮತ್ತೊಂದು ಶ್ಲೋಕ ಇದೆ, ವಿಮೋಹಿತೋಯಂ ಜನ ಈಶಮಾಯಯ ತ್ವದೀಯಯಾ ತ್ವಾಂ ನ ಭಜತ್ಯನರ್ಥದೃಕ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ ಅಂತ ಆ ಶ್ಲೋಕ. ಭಗವಂತನೇ, ನಿನ್ನ ಮಾಯೆಗೆ ಬಲಿಯಾಗಿದ್ದೇವೆ ನಾವೆಲ್ಲರೂ ಕೂಡ. ಆದ್ರಿಂದ ನಿನ್ನನ್ನು ನಾವು ಕುರಿತು ಶ್ರವಣ ಮಾಡ್ತಿಲ್ಲ, ಮನನ ಮಾಡ್ತಿಲ್ಲ, ಧ್ಯಾನ ಮಾಡ್ತಿಲ್ಲ, ನಿನ್ನ ಸಾಕ್ಷಾತ್ಕಾರ ನಮಗೆ ಸಾಧ್ಯ ಆಗ್ತಿಲ್ಲ. ಅದಕ್ಕಾಗಿ ಇವತ್ತಿನ ಈ ಪ್ರವಚನದ ಆರಂಭದಲ್ಲಿ ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅನ್ನುವಂಥ ಆ ಬೃಹದಾರಣ್ಯಕದ ಮಾತನ್ನು ಹೇಳಿದೆ. ಹೀಗೆ ನಿನ್ನ ಮಾಯೆಗೆ ಬಲಿಯಾಗಿ ನಾವು ಶ್ರವಣ ಮನನ ಧ್ಯಾನಗಳಿಂದ ದೂರ ಇದ್ದುಬಿಟ್ಟಿದ್ದೇವೆ. ನಮಗೆಲ್ಲ ಕಣ್ಣಿಗೆ ಕಾಣುವುದು ದೇವರ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆತ್ಮತತ್ವ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಪಶ್ಯತಾಂ ಆತ್ಮತತ್ವ ಇನ್ನೇನು ಕಣ್ಣಿಗೆ ಕಾಣಿಸ್ತಿದೆ ಅಂದರೆ ಅನರ್ಥದ ಮೂಲಗಳೇ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಗಂಡಿಗೆ ಹೆಣ್ಣು ಕಾಣಿಸ್ತಾ ಇದೆ, ಹೆಣ್ಣಿಗೆ ಗಂಡು ಕಾಣಿಸ್ತಾ ಇದೆ, ಗಂಡು ಹೆಣ್ಣುಗಳು ಇಬ್ಬರಿಗೂ ಸೇರಿ ಅವ್ರ ಮಕ್ಕಳು ಕಾಣಿಸ್ತಾ ಇದ್ದಾರೆ, ಸುತ್ತಮುತ್ತಲಿನ ಬಂಧು ಮಿತ್ರರು ಕಾಣಿಸ್ತಾ ಇದ್ದಾರೆ, ಜಡ ವಸ್ತುಗಳು ಕಾಣಿಸ್ತಾ ಇವೆ. ಇವು ಯಾವುದು ಕೂಡ ಇವೆಲ್ಲವೂ ಅನರ್ಥವೇ, ಅನರ್ಥಗಳ ಮೂಲವೇ ಇವೆಲ್ಲ. ಸುಖಾಯ ದುಃಖ ಪ್ರಭವೇಶು ಸಜ್ಜತೆ, ಸುಖ ಬೇಕು ಅಂತ ಇವುಗಳ ಬೆನ್ನು ಹಿಡಿದಿದ್ದಾನೆ, ಈ ಜಡ ಮತ್ತು ಚೇತನ ವಸ್ತುಗಳ ಬೆನ್ನು ಬಿದ್ದಿದ್ದಾನೆ. ಆದರೆ ಅವೆಲ್ಲ ಮೂಲಭೂತವಾಗಿಯೇ ಫಂಡಾಮೆಂಟಲಿ ಅವುಗಳ ಸ್ವಭಾವ ಏನು, ಅವುಗಳಲ್ಲಿ ಹುದುಗಿರುವುದೇನು ಅಂದರೆ ದುಃಖಕ್ಕೆ ಅವು ಕಾರಣ ಆಗ್ತವೆ ಹೊರತು ಸುಖವನ್ನು ಕೊಡುವ ಯೋಗ್ಯತೆಯೇ ಅವುಗಳಿಗಿಲ್ಲ, ಶಕ್ತಿಯೇ ಅವಕ್ಕಿಲ್ಲ, ಜಡಕ್ಕೂ ಇಲ್ಲ, ಚೇತನಕ್ಕೂ ಇಲ್ಲ. ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ. ಗೃಹ ಅಂದರೆ ಮನೆ, ಮಠ, ಮಡದಿ, ಗಂಡ, ಹೆಂಡತಿ ಎಲ್ಲವೂ ಗೃಹ. ಅದರಲ್ಲಿ ವಂಚಿತನಾಗಿ ಬಿಡ್ತಾನೆ ಈ ಪುರುಷ. ಸ್ತ್ರೀಯೂ ವಂಚಿತಳಾಗ್ತಾಳೆ ಅಂತ ಭಾಗವತದಲ್ಲೇ ಮುಂದೆ ಬರುವಂಥ ಒಂದು ಶ್ಲೋಕ, ಅದು ನನಗೆ ನೆನಪಿಗೆ ಬಂತು. ಹೀಗೆ ದೈನ್ಯಕ್ಕೆ ಬಲಿ ಬಿದ್ದಿದ್ದೇವೆ ನಾವು. ಗೃಹಪಾಲ ಔಪಸ್ಥ್ಯ ಜೈಷ್ಯ ಕಾರ್ಪಣ್ಯಾತ್ ಗೃಹಪಾಲಾಯತಿ ಜನ ಅಂತ ಭಾಗವತದಲ್ಲಿ ಮುಂದೊಂದು ಕಡೆ ಹೇಳ್ತಾರೆ. ಜೈಷ್ಯ ನಮ್ಮ ಹೊಟ್ಟೆ ತುಂಬಿಕೋಬೇಕಾಗಿದೆ, ನಾವು ಹೊಟ್ಟೆ ಹೊರಕೋಬೇಕಾಗಿದೆ, ಆಹಾರ ಬೇಕು. ಇನ್ನೊಂದು ಉಪಸ್ಥೇಂದ್ರಿಯದ ಚಾಪಲ್ಯ, ಹೆಂಡಿಗೆ ಗಂಡಿನ ಸಹವಾಸದ ಬಯಕೆ, ಗಂಡಿಗೆ ಹೆಣ್ಣಿನ ಸಹವಾಸದ ಬಯಕೆ. ಈ ಕಾರಣಗಳಿಂದ ಇವೆರಡೂ ನಮ್ಮನ್ನು ಆಟ ಆಡಿಸ್ತಾ ಇವೆ. ಆದ್ದರಿಂದ ಇನ್ನೊಬ್ಬರ ಮನೆ ಕಾಯುವ ನಾಯಿ ಆಗಿದ್ದೀವಿ ನಾವು, ಅವರು ಮತ್ತೊಬ್ಬರ ಮನೆ ಕಾಯುವ ನಾಯಿ ಆಗಿದ್ದಾರೆ. ಅಂತೂ ಇಲ್ಲಿರುವವರೆಲ್ಲರೂ ಕೂಡ ನಾಯಿಗಳೇ, ಡೊಂಕಬಾಲದ ನಾಯಕರೇ ಇವರೆಲ್ಲರೂ ಕೂಡ. ಯಾರಿಗೂ ಬುದ್ಧಿ ತಿಳಿತಾ ಇಲ್ಲ. ಪಶ್ಯನ್ನಪಿ ನ ಪಶ್ಯತೆ, ನೋಡ್ತಿಲ್ಲ. ಎಷ್ಟು ಸರಿ ನೋಡಿದ್ದೀವಿ, ಎಷ್ಟು ಸಾವುಗಳು ನೋವು ನೋಡಿದ್ದೀವಿ. ಕಟ್ಟಿದ ಮನೆಗಳೇ, ಸೌಧಗಳೇ ಕುಸಿದು ಹೋಗಿದ್ದನ್ನು ನೋಡಿದ್ದೇವೆ. ಏನು ನೋಡಿದರೂ ಕೂಡ ಅದ್ಯಾವತ್ತೂ ನಮಗೆ ವಿವೇಕವನ್ನೇ ಕೊಟ್ಟಿಲ್ಲ ಅಂತಾರೆ. ವಿಜಯಧ್ವಜರು ಹೆಚ್ಚಿನ ದಿನಾರು ಹೇಳಿದ್ದಾರೆ ಅಂತ ಇಲ್ಲ. ಅಸತ್ಸ್ವಪಿ ಅಂತಿದೆಯಲ್ಲ, ಅಪಿ ಅಂದರೆ ಗರ್ಹ, ನಿಂದೆಯನ್ನು ತೋರಿಸ್ತಾ ಇದೆ ಅಂತ ಅದರ ಅರ್ಥ. ತನ್ನನ್ನು ದೀನನನ್ನಾಗಿ ಮಾಡುವಂಥ, ಕ್ಷೀಣನನ್ನಾಗಿ ಮಾಡುವಂಥ ವ್ಯವಸ್ಥೆ ಇದೆಲ್ಲ, ಈ ಸಾಂಸಾರಿಕ ವ್ಯವಸ್ಥೆ. ದಿನನಿತ್ಯವೂ ದೈಹಿಕವಾಗಿ ಮಾನಸಿಕವಾಗಿ ನಾವು ಕ್ಷೀಣರಾಗಿ ಬಿಡ್ತೇವೆ, ದೀನರೂ ಆಗಿಬಿಡ್ತೇವೆ. ಆದ್ದರಿಂದ ಇವೆಲ್ಲವೂ ಆತ್ಮದೈನ್ಯ ಕಾರಣ ಇವೆಲ್ಲವೂ ಅಂತ ಅದರ ಅರ್ಥ. ಇದು ವಿಜಯಧ್ವಜರು ಹೇಳಿದ ಅರ್ಥ ಆಯಿತು. ಅಭದ್ರೇಶು ಅಂದರೆ ಅಸಾಧುಷು ಅಂತ ಅರ್ಥ. ಅಮಂಗಳಕರವಾದದ್ದು, ಕಲ್ಯಾಣಕರ ಅಲ್ಲ ಅಂತ ಅದರ ತಾತ್ಪರ್ಯ. ಇಲ್ಲಿ ಅಭದ್ರ ಅಂತನ್ನುವುದಕ್ಕೆ ಮತ್ತೊಂದು ಅರ್ಥ ನನಗೆ ನೆನಪಿಗೆ ಬರ್ತದೆ, ಸ್ಥಿರ ಅಲ್ಲ ಅಂತ ಅರ್ಥ. ಭದ್ರ ಅಂದರೆ ಸ್ಥಿರ. ಅದು ಕೋಶಗಳನ್ನು ತೆಗೆದು ನೋಡಿದರೆ ಭದ್ರ ಅನ್ನೋ ಶಬ್ದಕ್ಕೆ ಸ್ಥಿರ ಅಂತ ಬಹಳ ಕಡೆ, ಎಲ್ಲ ಕಡೆ ಕಾಣಿಸುವುದಿಲ್ಲ, ಎಲ್ಲೋ ಒಂದೊಂದು ಕಡೆ, ಕೆಲವು ಕಡೆ ಕಾಣಿಸ್ತದೆ ಅಷ್ಟೆ. ಆದರೆ ನನಗೆ ದಕ್ಷಿಣ ಕರ್ನಾಟಕದ ಭಾಷೆಯಲ್ಲಿ ಆ ಭದ್ರ ಅನ್ನೋದನ್ನು ಸ್ಥಿರ ಅನ್ನೋ ಅರ್ಥದಲ್ಲಿ ಉಪಯೋಗ ಮಾಡ್ತಾರೆ. ಅದೆಲ್ಲ ನಮಗೂ ನಿಮಗೂ ಗೊತ್ತಿರ್ತದೆ. ಭದ್ರ, ಜೋಪಾನ ಅಂತಿಗೆಲ್ಲ ಅಂತಿರ್ತಾರೆ. ಭದ್ರವಾಗಿ ಇಟ್ಟುವ ಇದನ್ನು ಅಂಥೇಳಿ, ಏನೋ ದುಡ್ಡು ಬಂಗಾರವೋ ಏನೋ ಕೊಟ್ಟಾಗ ಭದ್ರವಾಗಿ ಇಟ್ಟುವ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಭದ್ರ ಅಂದರೆ ಸ್ಥಿರ, ಸುರಕ್ಷಿತವಾದದ್ದು ಅಂತ ಅರ್ಥ.
ಅಭದ್ರ ಅಂದರೆ ಅಸುರಕ್ಷಿತವಾದದ್ದು ಅಂತ ಮತ್ತೊಂದು ಅರ್ಥ. ಸಂಸ್ಕೃತದಲ್ಲಿ ಭದ್ರ ಅಂದರೆ ಸ್ಥಿರ ಅನ್ನೋ ಅರ್ಥ ಬರ್ತದೋ ಇಲ್ಲೋ, ಅದರಲ್ಲಿ ಏನಾದರೂ ವಿದ್ವಾಂಸರಿಗೆ ಭಿನ್ನಾಭಿಪ್ರಾಯ ಹುಟ್ಟಬಹುದು. ಆದರೆ ಒಂದು ಕೋಶ ನೋಡಿದಾಗ ನಂಗೆ ಆ ಅರ್ಥವೂ ಕೂಡ ಕಾಣಿಸ್ತು ಅನ್ನೋದಕ್ಕಾಗಿ ಇದನ್ನು ಹೇಳ್ತಿದ್ದೇನಷ್ಟೆ. ಒಟ್ಟಾರೆ ಶ್ಲೋಕಾರ್ಥ: ಆತ್ಮದೈನ್ಯೇಶು ಆತ್ಮನಃ ಸ್ವಸ್ಯ ದೈನ್ಯಂ ಕ್ಷೀಣತ್ವಂ ಆಪಾದಯಂತೆ. ಅಲ್ಲಿ ಸ್ವಪಿತ್ರಾದಿ ದೃಷ್ಟಾಂತ ಏನಂತ ಯಾದವಾರು ಹೇಳಿದ್ದಾರೆ. ಬರೇ ಪಿತಾ ಅಂತ ತಿಳ್ಕೋಬೇಕಾಗಿಲ್ಲ. ನಮಗೂ ಕೂಡ ಅನೇಕ ಬಾರಿ ಮರಣ ಸಂಭವಿಸಿದೆ. ಮರಣಿಸಿದವರನ್ನ ಅನೇಕರನ್ನ ನೋಡಿದ್ದೀವಿ. ನಾವೇ ಅನೇಕ ಬಾರಿ ಮರಣಿಸಿದ್ದು ನಮ್ಗೆ ಗೊತ್ತಿದೆ. ಅದು ಯಾವುದೂ ಗೊತ್ತಿಲ್ಲದಂತಿಲ್ಲ ನಮಗಿವತ್ತು ಅಂತದರ ಒಟ್ಟಾರೆ ಅಭಿಪ್ರಾಯ. ಏವಂಚ ಅತಿಶಯೇನ ಕುಟುಂಬಾಸಕ್ತಿ ಪ್ರೇಕ್ಷಾ ಪ್ರತಿಬಂಧಿಕ. ಕುಟುಂಬದ ಬಗ್ಗೆ, ಕುಟುಂಬದ ಸೌಖ್ಯದ ಬಗ್ಗೆ ಅತಿಯಾದ ಆಸಕ್ತಿ ಇದೆಯಲ್ಲ, ಅದೇ ನಮಗೆ ಸೌಖ್ಯಕ್ಕೆ ಪ್ರತಿಬಂಧಕ ಆಗಿರೋದು. ಸುಖ ನಮಗೆ ಸಿಗದೆ ಕೇವಲ ದುಃಖದಲ್ಲೇ ನಾವು ಮುಳುಗುತ್ತಾ ಇರುವುದು ಈ ಕಾರಣದಿಂದ ಅಂತ ಅದರ ತಾತ್ಪರ್ಯ. ಹೀಗೆ ಇವತ್ತು ಆ 4ನೇ ಶ್ಲೋಕ ನಾವು ನೋಡಿದ್ದೇವೆ. ತೇಷು ಪ್ರಸಕ್ತ ಅಂತ ಹೇಳಿದನು. ಚೆನ್ನಾಗಿ ಮುಳುಗಿಬಿಟ್ಟಿದ್ದಾನೆ ಅದರಲ್ಲಿ. ಸಕ್ತ ಅಂದರೆ ಸಂಘ ಮಾಡಿದವನು, ಪ್ರಸಕ್ತ ಅಂದರೆ ಚೆನ್ನಾಗಿ ಮುಳುಗಿಬಿಟ್ಟವನು ಅದರಲ್ಲಿ. ಮೇಲೇಳಲಿಕ್ಕೆ ಬರದಂತೆ ಮುಳುಗಿಬಿಟ್ಟಿದ್ದಾನೆ. ಆ ಮುಳುಗಿದ ಹೊತ್ತಿನಲ್ಲಿ, ಆ ಮತ್ತಿನ ಹೊತ್ತಿನಲ್ಲಿ, ಮದವೇರಿದ ಹೊತ್ತಿನಲ್ಲಿ ಏನಾದರೂ ತತ್ವಜ್ಞಾನವನ್ನು ಯಾರಾದರೂ ಉಪದೇಶ ಮಾಡ್ತೇವೆ ಅಂತ ಬಂದರೆ ಅವೆಲ್ಲ ಅಪ್ರಾಯೋಗಿಕ, ಅದರಿಂದ ಏನೂ ಪ್ರಯೋಜನ ಇಲ್ಲದ್ದು ಅಂತ ಅನಿಸಿಬಿಡ್ತದೆ. ತಾನಿರುವ ಆ ಮೈಮರವಿನ ಒಂದು ಪರಿಸ್ಥಿತಿ, ಆ ಸಮಯ, ಆ ವ್ಯಕ್ತಿ, ಆ ವಸ್ತು ಅದೇ ಬಹಳ ದೊಡ್ಡದು ಅಂತ ಕಾಣಿಸಿಬಿಡ್ತು. ಅದನ್ನು ನಾವೀಗ ಇಲ್ಲಿ ನೋಡಿದ್ದೇವೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರವೆ, ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಿದಿರೋ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.